वेलकम टू हयात टाइम्स न्यूज यादगीर। आइए देखते हैं आज की न्यूज। रायचूर टू परभनी एक्सप्रेस ट्रेन जो यादगीर से गुजरते हुए हैदराबाद भी जाती है, रोजाना चलने वाली इस नई ट्रेन के शुरू होने की खुशी में मुमताज समाजी कारकुन उमेश के मदनाल की क़ियादत में एक वफ़द यादगीर रेलवे स्टेशन पहुंचकर इस ट्रेन के यादगीर पर रोकने का खैर मुकद्दम किया और ट्रेन के ड्राइवर्स को शाल पोशी और गुल पोशी करके तहनीत पेश की और साथ ही साथ यादगीर रेलवे ऑफिसर को भी तहनीत की और कहा कि यादगीर रेलवे स्टेशन पर एक नई ट्रेन के रोकने से यहां की आवाम को मजीद सहूलत हुई है। उन्होंने मजीद कहा कि अभी 13 ट्रेन यादगीर से गुजरती हैं जिनका स्टॉप यहां नहीं है। इन तमाम ट्रेनों का भी जल्द से जल्द स्टॉप होना चाहिए ताकि यादगीर की मजीद तरक्की हो सके और यहां की आवाम को मजीद सहूलत फराहम हो। ಜಿಲ್ಲಾ ಕೇಂದ್ರ 15 ವರ್ಷ ಗತಿಸಿದರೂ ಕೂಡ ಸಾಕಷ್ಟು ಎಕ್ಸ್‌ಪ್ರೆಸ್ ಗಾಡಿ ಇರದೆ ಪ್ರಯಾಣಿಕರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿತ್ತು। ಇವತ್ತೇನಾದರೂ ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಧಾರ ತಗೊಂಡು ಇವತ್ತೇನೋ ಹೊಸ ಟ್ರೈನ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ ಯಾದಗಿರಿ ಜಿಲ್ಲೆಯ ಪ್ರಯಾಣಿಕರಿಗೆ ತಂದಿರತಕ್ಕಂಥ ಖುಷಿ ಏನದಂದ್ರೆ ಟ್ರೈನ್ ನಂಬರ್ 17664 ಆ ಕಡೆಯಿಂದ ಬರೋದು ಯಾವುದು ಬೆಳಿಗ್ಗೆ ಏನಂದರೆ ಯಾದಗಿರಿ 10ವರೆಗೆ ಇರ್ತದೆ, ಸಾಯಂಕಾಲ ಮತ್ತು ರಾಯಚೂರಿನಿಂದ ರಿಟರ್ನ್ ಏನು ಹೋಗ್ತದಂದರೆ 17663 ಅದು ರಾಯಚೂರಿನಿಂದ ವಾಪಸ್ ಅಂದರೆ ಸುಮಾರು ರಾಯಚೂರು, ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆಗೆ ಬರ್ತಕ್ಕಂಥ ಚಿತ್ತಾಪುರ, ಸೇಡಂ ಕವರ್ ಆಗ್ತದೆ। 3 ಜಿಲ್ಲೆಗೆ ಕವರ್ ಮಾಡ್ತಕ್ಕಂಥ ಕೆಲಸಕ್ಕೆ ಅಂತ ಹೊಸ ಟ್ರೈನಿಗೆ ಇವತ್ತು ನಾವೇನಾದ್ರೆ ಟ್ರೈನಿಗೆ ಮತ್ತು ಪೈಲಟ್ಗಳಿಗೆ ಸನ್ಮಾನ ಮಾಡಿದ್ದೀವಿ। ನಾವು ಭಾಳ ಖುಷಿ ಅನ್ನಿಸ್ತದೆ। ಆದರೆ ಇನ್ನೂ 13 ಗಾಡಿ ಒಂದು ಇಂಟರ್ಸಿಟಿ ಅವು ಕೂಡ ಮರು ಪ್ರಾರಂಭ ಮಾಡಿ ಎಲ್ಲ ಗಾಡಿ ನಿಲ್ಲು ಹೋಗ್ತಕ್ಕಂಥ ಕೆಲಸ ಆಗಬೇಕು। ಈ ಭಾಗದಲ್ಲಿ ಜಿಲ್ಲೆಯಲ್ಲಿಂದ ಹೋಗ್ತಕ್ಕಂಥ ರೈಲ್ವೆದಲ್ಲಿ ಸಂಚಾರ ಮಾಡ್ತಕ್ಕಂಥ ಪ್ರಯಾಣಿಕರಿಗೆ ಅನುಕೂಲ ಆಗಬೇಕು। ಆ ಗಾಡಿ ಇರೋದ ಕಾರಣ ಇನ್ನೂ ಪರದಾಡ್ತಕ್ಕಂಥ ಸ್ಥಿತಿ ಭಾಳಷ್ಟು ಜನ ಅದ। ಮತ್ತು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಕಲೆಕ್ಷನ್ದಲ್ಲಿ ಆದಾಯದಲ್ಲಿ 2ನೇ ಸ್ಥಾನಕ್ಕಿದ್ದರೂ ಕೂಡ ಯಾದಗಿರಿ ಜಿಲ್ಲೆ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಬಂದಿರತಕ್ಕಂಥ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ DRM ಸೊಲ್ಲಾಪುರ ಮತ್ತು ಗುಂತಕಲ್ದವರು ಎಚ್ಚೆತ್ತುಕೊಂಡು ತಕ್ಷಣ ನಾವೆಲ್ಲ ಗಾಡಿಗಳನ್ನು ಬಿಡುಗಡೆ ಮಾಡಿ ಈ ಭಾಗದಲ್ಲಿಂದ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ರೈಲ್ವೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಪ್ರಯಾಣಿಕರಿಗೆ ಅನುಕೂಲ ಮತ್ತು ಮೂಲಭೂತ ಸೌಕರ್ಯ ಕೊಡಿಸುವಲ್ಲಿ ಮುಂದೆ ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ।